ಹಾಯ್, ಇವತ್ತು ಒಂದು ಸಿಂಪಲ್ಲಾಗಿರೋ ಡಿಸೈನ್ ಜೊತೆಲಿ ಸ್ವಲ್ಪ ಕೆಲವೊಂದು ಟಿಪ್ಸ್ ಹೇಳೋಣ ನಿಮಗೆ ಅಂತ ಬಂದಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು, ಅಥವಾ ಸ್ಟಿಚ್ಚಿಂಗ್ ಜೊತೆಯಲ್ಲಿ ನಾನು ನಿಮಗೆ ಹೇಳುವಂಥ ಮಾತುಗಳು ನೀವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಉಪಯೋಗಕ್ಕೆ ಬರ್ಬೋದೇನೋ. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ಹಾಕುವಂಥ ನೋಟಿಫಿಕೇಷನ್ನು ಮತ್ತು ವಿಡಿಯೋಗಳು ನಿಮ್ಗೆ ತಕ್ಷಣ ಬರುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೀಗ ಫ್ರಂಟಲ್ಲಿ ಡಾಟ್ ಹಿಡಿಬೇಕು, ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನಿವತ್ತೊಂದು ಸಿಂಪಲ್ಲಾಗಿರುವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ, ಆದರೆ ಗ್ರ್ಯಾಂಡಾಗೆ ಕಾಣಿಸುತ್ತೆ. ಕಾಟನ್ ಸ್ಯಾರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಯಲ್ಲಿ ಒಂದೆರಡು ಟಿಪ್ಸ್ ಹೇಳ್ತೀನಿ, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ನಾವು ಗಮನ ಕೊಟ್ಟು ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ತುಂಬಾ ಉಪಯೋಗ ಆಗುತ್ತೆ ನಾವು ಟೈಲರಿಂಗ್ ಮಾಡಬೇಕಾದ್ರೆ. ನಾನು ಹೇಳುವಂಥ ಕೆಲವೊಂದು ಮಾಹಿತಿ ಅಂತಲೇ ತಿಳ್ಕೊಳ್ಳಿ, ಅಥವಾ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ, ಉಪಯೋಗ ಆಗ್ಬೋದು ನಿಮಗೆ. ನಾನು ರೂಲ್ಸ್ ಪಾಲಿಸೋದು ಅದೇ ಥರನೇ, ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಹಾಗೆಯೇ ಒಂದು ಸ್ಟಿಚಿಂಗ್ ಮಾಡಿಕೊಂಡು ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಡಾಟ್ ಹಿಡಿದಿದ್ದೀನಿ. ಡಾಟ್ ಹಿಡಿಬೇಕಾದ್ರೇ ಕರೆಕ್ಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ನಾವು ಚೆಕ್ ಮಾಡ್ಕೊಬೇಕು. ಡಾಟ್ನ 3 ಕಡೆ ಅಥವಾ 4 ಕಡೆ ಹಿಡಿಬೇಕಾದ್ರೆ ನಾವು ಮಾರ್ಕ್ನ ಸರಿಯಾಗಿ ಮಾರ್ಕ್ ಮಾಡಿಕೊಂಡು ನಂತರ ನಾವು ಡಾಟ್ ಹಿಡಿಬೇಕು. ಒಂದು ಹೆಚ್ಚು ಕಮ್ಮಿ ಆಗಬಾರ್ದು. ಈಗ ನೋಡಿ, ನಾನು ಬೆಲ್ಟ್ ಕೊಡ್ತಾಯಿದ್ದೀನಿ. ಬೆಲ್ಟ್ ವಿಡಿಯೋ ನಿಮಗೆ ಬೇಕು ಅಂತ ಅಂದರೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ಈ ಥರ 2 ಲೇಯರ್ದು ನಾನು ಫಸ್ಟ್ ಜಾಯಿಂಟ್ ಮಾಡ್ಕೊತೀನಿ. ಆನಂತರ ಸಣ್ಣದಾಗಿ ಬಟ್ಟೆನ ನುಲ್ಕೊಂಡು ಉಲ್ಟಾ ಮಾಡಿ ಇನ್ನೊಂದು ಲೈನಿಂಗ್ ಇರುತ್ತಲ್ಲ ಅದನ್ನು ಸೇರಿಸಿ ನಾನು ಒಳಗಡೆ ಹೋಗುತ್ತೆ. ಇದು ಪ್ಯಾಚ್ ಏನು ಕಾಣಲ್ಲ. ಪ್ಯಾಚ್ ಕಾಣಂಗೆ ಬೇಕಿದ್ರೆ ನಿಮಗೆ ಒಂದು ಸಲ ಹೊಲ್ದು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅದು ಅಂತ ಅಂದ್ಬಿಟ್ಟು. ಇದು ನಾವು ಫೋಲ್ಡ್ ಮಾಡ್ತೀವಲ್ಲ ಈ ಥರ, ಇದು ಒಳಗಡೆನೇ ಹೊಟ್ಟೋಗ್ಬಿಡುತ್ತೆ. ಆಗ ಕಚ್ಚಾ ಈಚೆಗಡೆ ಏನು ಕಾಣಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ನಿಮ್ಗೆ ಬೇಕಿದ್ರೆ ತೋರಿಸ್ತೀನಿ ಡಾಟ್ ನಾನು ಯಾವ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಕೆಲವೊಂದು ಸಲ ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ತೊಗೋತೀನಿ. ಇದು 3 ತೊಗೊಂಡಿದ್ದೀನಿ. ಅದು ಅಷ್ಟೇ ಒಂದು 3/4 ತೊಗೊಂಡಿದ್ದೀನಿ ನಾನು. ಈಗ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ. 3 ತೊಗೊಂಡಿದ್ದೀನಿ, ಇಲ್ಲಿ 2/4. ಇದು ಸೇಮ್ ನಾವು ಅಳತೆ ನೋಡ್ಕೊಂಡು ಆನಂತರ ನಾನು ಡಾಟ್ ಇಟ್ಕೊತೀನಿ. ಬೇಕಿದ್ರೆ ಮುಂದಾಗೆ ಇಟ್ಕೊಂಡ್ರೆ ಇಟ್ಕೋಬೋದು. ನಾನು ಒಂದೇ ಸಲ ಫಿನಿಶಿಂಗ್ ನೋಡ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ತೆಗೆದು ಬಿಡಬೇಕು. ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಡಾಟ್ ಹಾಕಬೇಕು. ಈ ಕಡೆನೂ ಅಷ್ಟೇ ಶೇಪ್ ತೆಗ್ದಿರೋ ಕಂಕ್ಳು ಶೇಪ್ ತೆಗ್ದಿರ್ತೀವಲ್ಲ ಅಲ್ಲೂ ಅಷ್ಟೇ ಮಧ್ಯನೇ ಬರಬೇಕದು. ನಾವು ಮಾರ್ಕ್ ಏನೇ ಹಾಕಿರ್ಬೋದು, ಮಧ್ಯನೇ ಬರಬೇಕು, ಮಧ್ಯನೇ ಡಾಟ್ ಹಿಡಿಬೇಕು. ಈಗ ಸ್ವಲ್ಪ ಹಾಗೇ ನೋಡಿ, ಇಲ್ಲಿ ಈ ಥರ ಫ್ರೆಶ್ ಮಾಡಿದ್ರೆ ಚೆನ್ನಾಗೆ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಒಳಗಡೆಯಿಂದ ಕೈ ಹಾಕಿ ಸ್ವಲ್ಪ ಬಟ್ಟೆನ ಮೇಲೆ ತೆಕ್ಕೊತೀನಿ ನಾನು. ಈಗ ಬೆಲ್ಟ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ಉಲ್ಟಾ ಮಾಡ್ಕೊಂಡು ಮತ್ತೆ ಅದನ್ನು ನಾನು ಬೆಲ್ಟ್ಗೆ ಹೊಲಿಗೆ ಹಾಕ್ಕೊತಾ ಇದ್ದೀನಿ. 2 ಹೊಲಿಗೆ ಹಾಕ್ಕೊಬೇಕು. 1 ಹೊಲಿಗೆ ಯಾವುದೇ ಕಾರಣಕ್ಕೂ ಹಾಕ್ಕೊಬೇಡಿ, 2 ಹೊಲಿಗೆ ಹಾಕ್ಕೊಳ್ಳಿ. ಒಳಗಡೆ ಫೋಲ್ಡ್ ಆಗುತ್ತಲ್ಲ ಅದಕ್ಕೋಸ್ಕರ. ಮತ್ತು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎರಡನ್ನೂ ನಾವು ಇಟ್ಕೊಂಡು ಬಟ್ಟೆನ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕು. ನಾನಿದು ಎಕ್ಸ್ಟ್ರಾ ಬಟ್ಟೆ ಯಾಕಪ್ಪ ಬಿಟ್ಟಿರ್ತೀನಿ ಅಂದರೆ, ದಾರ ದಪ್ಪ ಇದ್ದರೆ ಅದು ಬಟ್ಟೆ ಎಳ್ಕೊಳ್ಳುತ್ತೆ ನೋಡಿ. ಇಲ್ಲಿ ಈ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಕೊನೆಯಲ್ಲೇ ನಾನು ಕಟ್ ಮಾಡ್ಕೊತೀನಿ. ಈಗ ಡಬಲ್ ಪಟ್ಟಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. 2 ಈ ಥರ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ಇಟ್ಕೊತೀನಿ. ಸ್ವಲ್ಪ ಅಗಲಾಗೆ ತೊಗೋಬೇಕು ಡಬಲ್ ಪಟ್ಟಿಗೆ. ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ಕಟ್ ಮಾಡಿಕೊಂಡು ಈ ಥರ ನಾನು ಫೋಲ್ಡ್ ಮಾಡ್ಕೊಂಡು ಒಂದು ಹೊಲಿಗೆ ಹಾಕ್ಕೊತೀನಿ. ಅದಾದ ನಂತರ ಈ ಥರ ಉಲ್ಟಾ ಮಾಡಿ ನೀಟಾಗಿ ಒಂದು ಹೊಲಿಗೆ ಹಾಕ್ತೀನಿ. ಅದ್ರ ಮೇಲೂ ತುಂಬಾ ಚೆನ್ನಾಗಿ ಬರುತ್ತೆ. ಡಬಲ್ ಪಟ್ಟಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫೋಲ್ಡ್ ಮಾಡ್ಕೊಂಡು ಮತ್ತೆ ಈ ಥರ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಡಬಲ್ ಪಟ್ಟಿಗೆ 2 ಹೊಲಿಗೆ ಹಾಕಬೇಕು ನೋಡಿ. ಈ ಥರ 2 ಹೊಲಿಗೆ ಹಾಕ್ಕೊಂಡ ನಂತರ ಫಿನಿಶಿಂಗ್ ಮುಗೀತಿದ್ದು ಡಬಲ್ ಪಟ್ಟಿದು. ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನಾವು ದಾರ ಏನಿದ್ರೂ ಕಟ್ ಮಾಡ್ಕೊಬೇಕು. ಸಿಂಗಲ್ ಪಟ್ಟಿಗೂ ಅಷ್ಟೇ ನಾನು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಲೈನಿಂಗ್ ತೊಗೋತೀನಿ. ತೊಗೊಂಡು ಇದನ್ನು ಫೋಲ್ಡ್ ಮಾಡ್ಕೊತೀನಿ ನಾನು. ಈ ಥರ ಫೋಲ್ಡ್ ಮಾಡಿಕೊಂಡು ಎಷ್ಟಕ್ಕೆ ಬೇಕು ನಾವು ತುದಿನಲ್ಲಿ ಒಂದು 1/4 ಇಂಚ್ಗಿಂತ ಕಮ್ಮಿನೇ ಅಥವಾ 1/4 ಇಂಚೇ ಬಿಟ್ಟು ನಾನು ಹೊಲಿಗೆ ಹಾಕ್ಕೊತೀನಿ. ಈ ಥರ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿನ ಕೊಟ್ಕೊಬೇಕು. ಫಿನಿಶಿಂಗ್ ಅಂತೂ ಚೆನ್ನಾಗೇ ಬರುತ್ತೆ.
ಈ ಥರ ಫೋಲ್ಡ್ ಮಾಡಿ ಮತ್ತೆ ಅದಕ್ಕೊಂದು ಹೊಲಿಗೆ ಹಾಕ್ಕೊಳ್ಳೋಣ. ನೆಕ್ ಹೆಮ್ಮಿಂಗು ನಾನು ನಿಮ್ಗೆ ಹೇಳ್ಕೊಟ್ಟಿರಲಿಲ್ಲ. ಈಗ ಇದ್ರ ಜೊತೆಲೇ ನೆಕ್ ಹೆಮ್ಮಿಂಗ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬಾ ಸುಲಭ ಇರುತ್ತೆ. ಈ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂತು ಫ್ರಂಟಲ್ಲಿ ಅಂತ ನೋಡಿದ್ರಲ್ಲ ನೀವು. ಈಗ ಅಳತೆ ಬ್ಲೌಸ್ನ ತೊಗೊಂಡು ನಾವು ನೆಕ್ಕು ಪರ್ಫೆಕ್ಟಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಒಂದ್ಸಲ. ನೋಡಿ ಈಗ ನಾನು ಎರಡು ಕಡೆನೂ ಚೆಕ್ ಮಾಡ್ತೀನಿ. ಡಬಲ್ ಪಟ್ಟಿ ಕಡೆ ಮತ್ತು ಸಿಂಗಲ್ ಪಟ್ಟಿ ಕಡೆ ಎರಡು ಕಡೆನೂ ಚೆಕ್ ಮಾಡ್ತೀನಿ. ಅಂದರೆ ಅವರು ಬ್ಲೌಸಲ್ಲಿ ಉಲ್ಟಾ ಹಾಕಿದ್ದಾರೆ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ನಮ್ಗೆ ಆಪೋಸಿಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ನೋಡ್ಕೊಬೇಕು. ಈ ಥರ ನೆಕ್ಕನ್ನ ಫಿನಿಶಿಂಗ್ ಮಾಡೋ ಮುಂಚೆ ನಾವು ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ಒಂದು ಸಲ ನಾವು ಈ ಥರ ಚೆಕ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಕಮ್ಮಿ ಆದರೆ ನಾವು ಅಲ್ಲೇ ಶೇಪ್ ತಗೊಂಡು ಕಟ್ ಮಾಡ್ಕೊಬೋದು. ಅದಕ್ಕೋಸ್ಕರ ಹೊಲ್ದಾದ್ಮೇಲೆ ಮುಂದೆ ಚಿಕ್ಕ ಆಯಿತು ನೆಕ್ಕು ಅಂತ ಕಂಪ್ಲೇಂಟ್ ಎಲ್ಲ ಬರೋದಿಲ್ಲ. ಈ ಥರ ನಾವು ಚೆಕ್ ಮಾಡಿಕೊಂಡ್ರೆ, ನಾನಂತೂ ಪರ್ಫೆಕ್ಟಾಗಿ ಇದೇ ಥರನೇ ಚೆಕ್ ಮಾಡೋದು. ಕಟ್ಟಿಂಗ್ ಮಾಡಬೇಕಾದ್ರೆ ಏನೇ ಇದ್ರೂ ಅಳತೆ ಕಟ್ ಮಾಡಿರ್ತೀನಿ. ಆ ನಂತರ ನಾನು ಸ್ಟಿಚಿಂಗ್ ಮಾಡಿ ಎಮಿಂಗೋ ಅಥವಾ ಪೈಪಿಂಗೋ ಮಾಡಬೇಕಾದ್ರೆ ನೆಕ್ಕನ್ನ ಇನ್ನೊಂದು ಸಲ ಚೆಕ್ ಮಾಡಿ ನಾನು ನೆಕ್ಕಿಗೆ ಪೈಪಿಂಗು ಅಥವಾ ಎಮಿಂಗ್ ಮಾಡೋದು. ನೋಡಿ ಈಗ ಕ್ರಾಸಾಗೆ ಕಟ್ ಮಾಡ್ಕೊಬೇಕು, ಸ್ಟ್ರೈಟಾಗೆ ಕಟ್ ಮಾಡ್ಕೋಬಾರ್ದು. ಎಮ್ಮಿಂಗ್ಗೆ ಕ್ರಾಸಾಗೆ ಕಟ್ ಮಾಡ್ಕೊಬೇಕು. ಈ ಥರ ಎಮ್ಮಿಂಗ್ ಮಾಡೋಕ್ಕೆ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಈಗ ಇದು ಅಷ್ಟೇ ಕ್ರಾಸಾಗಿ ಬರಬೇಕು. ಈ ಥರ ಕ್ರಾಸಾಗಿ ಬಂದು ಉಲ್ಟಾ ಬರಬೇಕು ನೋಡಿ. ಈ ಥರ ಆ ಕಡೆ ಈ ಕಡೆ ತುದಿ ಬರಬೇಕು. ಈ ಥರ ಬಂದಾದಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಸ್ಟ್ರೈಟಾಗೆ ಕಟ್ ಮಾಡ್ಕೊಂಡು ನೀವು ಎಮಿಂಗುಗೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಎಮಿಂಗು ಪರ್ಫೆಕ್ಟಾಗಿ ಬರೋಲ್ಲ. ನೋಡಿ ಈ ಥರ ರೆಡಿ ಆಯಿತು. ಕ್ರಾಸಾಗೆ ಇರಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಸಾಕಾಗುತ್ತಾ ಬಟ್ಟೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಈಗ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಸೇಮ್ ಹೊಲಿಗೆ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಲೂಸ್ ಬಿಟ್ಕೊಳ್ಳೋಣ. ಲೂಸು ಅಂದರೆ ಎಳಿಬಾರ್ದು, ಸ್ಟ್ರೈಟಾಗಿ ಬರೋ ಥರ ಎಳಿಬಾರ್ದು. ಅದೇನು ಕ್ರಾಸ್ ಇದೆ ಅದೇ ಥರನೇ ನಾವು ಅದರ ಮೇಲೆ ಬಟ್ಟೆ ಲೈನಿಂಗ್ ಬಟ್ಟೆ ಕೊಟ್ಕೊಂಡು ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ನೋಡಿ ನಾನು ಉಗುರಲ್ಲಿ ಈ ಥರ ಸ್ವಲ್ಪ ಗೀಚ್ತಾ ಇದ್ದೀನಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಈಗ ಎಕ್ಸ್ಟ್ರಾ ಏನಿದೆ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಬಿಡೋಣ. ನೋಡಿ ಈ ಥರ ನಾನು ಟಿಕ್ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡ್ಕೊತಾ ಇದ್ದೀನಿ. ಶೇಪ್ ಕರೆಕ್ಟಾಗೆ ಬರುತ್ತೆ ನೆಕ್ ಶೇಪು ಅಂತ ಅಂದ್ಬಿಟ್ಟು. ಈಗ ಈ ಥರ ಅದನ್ನು ಆ ಲೈನಿಂಗಲ್ಲೇ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಒಳಗಡೆ ಏನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೋ ನಾವು ಒಂದು 1/4 ಇಂಚು ಅದಕ್ಕೆ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕೊಂಬರೋಣ. ಪಕ್ಕದಲ್ಲೇ ಹಾಕೊಬರ್ಬೇಕು, ತುದಿಗೆ ಹಾಕ್ಬಾರ್ದು ಇದನ್ನು ಹೊಲಿಗೆನ. ನೋಡಿ ಈ ಥರ ಕರೆಕ್ಟಾಗೆ ಬರಬೇಕು, ಒಂದೇ ಸಮ ಇರಬೇಕು ಬಟ್ಟೆ ತುದಿಯಿಂದ ಕೊನೆವರೆಗೂ. ನೋಡಿ ಈಗ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಈಗ ಹೊಲಿಗೆ ಹಾಕೋತೀನಿ. ನೀವು ಬೇಕಿದ್ರೆ ಹೊಲಿಗೆ ಹಾಕ್ಕೊಂಡು ಆಮೇಲೆ ಎಮಿಂಗ್ ಮಾಡ್ಕೋಬೋದು, ಹೊಲಿಗೆ ಆಮೇಲೆ ಬಿಚ್ಕೋಬೋದು. ನಾನೀಗ ಹೊಲಿಗೆನೇ ಹಾಕ್ಕೊತೀನಿ, ಯಾಕಂದರೆ ನಾನು ಎಮಿಂಗ್ ಮಾಡಾದ ನಂತರ ನಾನು ಹೊಲಿಗೆನ ಬಿಚ್ಚುತ್ತೀನಿ. ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತಾ ಅಂತ ನನಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರನೇ ಒಂದು ಹೊಲಿಗೆ ಹಾಕ್ಕೊಂಡ್ರೆ ತುಂಬಾ ಸುಲಭ ಎಮಿಂಗ್ ಮಾಡೋದು. ಆ ಹೊಲಿಗೆ ಪಕ್ಕದಲ್ಲೇ ಎಮಿಂಗ್ ಮಾಡ್ಕೊಂಡೋದ್ರೆ ಕರೆಕ್ಟಾಗಿ ಶೇಪ್ ಬರುತ್ತೆ. ನೋಡಿ ಈ ಥರ ನೋಡಿದ್ರಲ್ಲ. ಇಲ್ಲ ಅವರು ಹೊಲಿಗೆನೇ ಇರಲಿ ಅಂತ ಅಂದರೆ ಹೊಲಿಗೆನೇ ಬಿಟ್ಟಿರ್ಬೋದು, ಅಥವಾ ಎಮಿಂಗೇ ಬೇಕು ನನಗೆ ಅಂದರೆ ಎಮಿಂಗ್ ಮಾಡ್ಬೋದು. ಎಷ್ಟು ಸುಲಭ ಅಲ್ವಾ ಎಮಿಂಗು. ಈ ಥರ ನೋಡಿ ಎಮಿಂಗ್ ಮಾಡೋದನ್ನು ಗೊತ್ತಾಗದೆ ಹೋದರೆ ಕಲ್ತ್ಕೊಳ್ಳಿ. ಈಗ ಇನ್ನೊಂದು ಕಡೆನೂ ಅಷ್ಟೇ ನೋಡಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊತೀನಿ ಬಟ್ಟೆನ. ಯಾವುದೇ ಕಾರಣಕ್ಕೂ ಎಮ್ಮಿಂಗಿಗೆ ಬಟ್ಟೆ ತೊಗೊಂಡಾಗ ಪೈಪಿಂಗಿಗೆ ಬಟ್ಟೆ ತೊಗೊಂಡಾಗ ಸ್ಟ್ರೈಟಾಗೆ ಕಟ್ ಮಾಡ್ಕೋಬಾರ್ದು, ಕ್ರಾಸಾಗೆ ಕಟ್ ಮಾಡಿಕೊಂಡು ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು ಕ್ರಾಸಾಗೇ. ನೋಡಿ ನೋಡಿದ್ರಲ್ಲ, ಇದು ಅಷ್ಟೇ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು. ನೆಕ್ಕೆಲ್ಲ ರೆಡಿ ಆಯಿತು. ಈಗ ಎಕ್ಸ್ಟ್ರಾ ಏನು ದಾರ ಇದೆ ಅದನ್ನೆಲ್ಲ ನಾವು ಅಲ್ಲಿದಲ್ಲೇ ಕಟ್ ಮಾಡ್ಕೊಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ನಾನು ಒಂದು ಸಣ್ಣ ಸಿಂಪಲಾಗಿ ಡಿಸೈನ್ಗೆ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಅದನ್ನು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು, ನೆಕ್ಕಿಗೆ ಬ್ಯಾಕ್ ನೆಕ್ ಇದು ಕರೆಕ್ಟಾಗಿ ಮಧ್ಯ ಬರಬೇಕು. ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಮಧ್ಯಕ್ಕೆ ಒಂದು ಮಾರ್ಕು.
ಆ ನಂತರ ನಾನಲ್ಲಿ ಸ್ವಲ್ಪ ನೆಕ್ ಡಿಸೈನ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆ ನೇರಕ್ಕೇ ಒಂದು ಮಾರ್ಕ್ ಹಾಕ್ಕೊತೀನಿ. ಎರಡು ಕಡೆನೂ ಮಾರ್ಕ್ ಹಾಕ್ಕೊತೀನಿ ನಾನು. ಎರಡು ಕಡೆನೂ ಸಮವಾಗಿ ಕುತ್ಕೋಬೇಕು ನಾನು ಮಾಡಿರುವಂಥ ಇದು ಡಿಸೈನು. ಅದಕ್ಕೋಸ್ಕರ ಎರಡು ಕಡೆನೂ ನಾನು ಅದೇ ಸಮವಾಗಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಮಧ್ಯ ಮಾರ್ಕ್ ಮೇಲೆ ನಾನು ಮಧ್ಯ ಹಿಡ್ದಿದ್ದೀನಲ್ಲ ಅದು ಮಧ್ಯ ಬರಬೇಕು. ಆ ಕಡೆ ಈ ಕಡೆ ಎಷ್ಟೇ ಎಕ್ಸ್ಟ್ರಾ ಬಟ್ಟೆ ಬಂದ್ರೂ ಸಮವಾಗಿ ಬರಬೇಕು. ಈಗ ಅದ್ರ ಮೇಲೆ ನಾನು ಒಂದು ಹೊಲಿಗೆ ಹಾಕ್ಕೊತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಟನ್ ಸ್ಯಾರಿಗೆಲ್ಲ. ಅದರಲ್ಲೂ ಕಾಂಟ್ರಾಸ್ಟ್ ಇದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕಾಂಟ್ರಾಸ್ಟ್ ಸ್ಯಾರಿ ಅಲ್ಲ, ಸೇಮ್ ಸ್ಯಾರಿ ಆಗಿತ್ತು. ಆದ್ರೂ ಇದನ್ನು ಕೊಡೋಣ ಅಂತ ಅಂದ್ಬಿಟ್ಟೆ ನಾನು ಈ ಡಿಸೈನ್ ಕೊಡ್ತಾಯಿದ್ದೀನಿ. ಸಿಂಪಲ್ಲಾಗೆ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ಈಗ ಆ ಕಡೆ ಈ ಕಡೆ ಹೊಲಿಗೆ ಹಾಕ್ಕೊತೀನಿ ಒಂದು. ತುಂಬಾ ಗಮನ ಕೊಟ್ಟು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಮಾಡಬೇಕು. ನೋಡಿ ಎಕ್ಸ್ಟ್ರಾ ಏನು ದಾರ ಇದೆ ಅದನ್ನೆಲ್ಲ ನಾವು ತೆಗಿಬೇಕು, ಕಟ್ ಮಾಡ್ಕೊಬೇಕು. ಈಗ ನಾನು ಅದಕ್ಕೆ ಲೇಸ್ ಕೊಡ್ತೀನಿ. ಲೇಸಿಂದ ಅದಕ್ಕೆ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದು ಕಾಫರು ಬಾರ್ಡರ್ ಬಂದಿರೋದ್ರಿಂದ ಕಾಫರ್ ಲೇಸಲ್ಲೇ ನಾನು ಡಿಸೈನ್ನ ಮಾಡ್ತೀನಿ. ನೋಡಿ ಈ ಥರ. ಅದು ಸ್ಲೀವ್ ಹಾಫ್ ಸ್ಲೀವ್ ಇದೆ, ಅದಕ್ಕೇನೋ ಸ್ಲೀವ್ಗೆಲ್ಲ ಡಿಸೈನ್ ಇಲ್ಲ. ಈಗ ನಾನು ಏನು ಡಿಸೈನ್ಗೆ ಹೊಲಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಸುತ್ತ ಯಾವ ಥರ ನಾನು ಬರಬೇಕು ಅಂತ ಅಂದ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊತೀನಿ. ಅದ್ರ ಮೇಲೇ ನಾನು ಲೇಸ್ನ ಜಾಯಿಂಟ್ ಮಾಡ್ಕೊಂಬರ್ತೀನಿ. ನೋಡಿ ಈ ಥರ ಎರಡು ಕಡೆನೂ ಸಮವಾಗಿ ನಾವು ಮಾರ್ಕ್ ಮಾಡ್ಕೊಬೇಕು. ಫಸ್ಟು ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಾವು ಲೇಸ ಅದ್ರ ಮೇಲೇ ಹಾಕ್ಕೊಂಡು ಬರ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ಮಾರ್ಕ್ ಮಾಡೇ ತೋರಿಸ್ತಾ ಇದ್ದೀನಿ. ಈ ಥರ ಲೇಸ್ ಮೇಲೆ ಎರಡು ಹೊಲಿಗೆ ಹಾಕ್ಕೊತೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೇಸು ಸಾಮಾನ್ಯವಾಗಿ ಎಲ್ಲ ಬ್ಲೌಸ್ಗಳಿಗೂ ಹಾಕಲ್ಲ, ರೇರು. ಯಾವುದಾದ್ರೂ ಈ ಥರ ಡಿಸೈನ್ ಇದ್ದಾಗ ಮಾತ್ರ ಲೇಸ್ನ ಬಳಸ್ತೀನಿ ಅಷ್ಟೇ ನಾನು. ಈಗೆಲ್ಲ ಬೋಟ್ ನೆಕ್ಕು, ಕ್ಲೋಸ್ ನೆಕ್ಕು ಇದೇ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಯಾರೋ ಒಬ್ಬೊಬ್ಬರು ಮಾತ್ರ ಈ ಥರ ಹೊಲಿಸ್ಕೋತಾರೆ ಅಷ್ಟೇ, ಬೋಟ್ ನೆಕ್ ಇಷ್ಟಪಡದೇ ಇರೋರು. ಎಕ್ಸ್ಟ್ರಾ ಏನಿದೆ ಲೇಸು ಅದನ್ನು ಕಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಫೋಲ್ಡ್ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ಕೊತೀನಿ. ಎರಡು ಕಡೆನೂ ಡಿಸೈನ್ ಒಂದೇ ಥರನೇ ಬರಬೇಕು. ಲೇಸು ನಾವು ಯಾವ ಥರ ಕೊಟ್ಕೊಂಡು ಹೋಗಿದ್ದೀವಿ ಈ ಕಡೆನೂ ಅದೇ ಥರನೇ ಬರಬೇಕು. ನೋಡಿದ್ರಲ್ಲ ಇಲ್ಲಿ. ಒಂದು ಕಡೆ ಲೇಸ್ ಕೊಟ್ಟಾಯಿತು, ಮತ್ತೆ ಇನ್ನೊಂದು ಕಡೆ ಅದೇ ಥರನೇ ಲೇಸ್ ಕೊಟ್ಕೊತಾ ಇದ್ದೀನಿ. ಡಿಸೈನ್ದೇನಾದರೂ ನಿಮಗೆ ಸ್ಲೀವ್ ಡಿಸೈನು, ಬ್ಯಾಕ್ ಡಿಸೈನು ಏನಾದರೂ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನನಗೆ ತಿಳಿದಿರೋದು, ನಾನು ಕಲ್ತಿರೋದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಸೇಮ್ ಇದಕ್ಕೂ ಅಷ್ಟೇ ಎರಡು ಹೊಲಿಗೆ ಹಾಕ್ಕೊತೀನಿ ಈ ಕಡೆ. ರೆಡಿ ಆಯಿತು ಬ್ಯಾಕ್ ಡಿಸೈನ್, ಸಿಂಪಲ್ ಆಗಿರುವಂಥ ಬ್ಯಾಕ್ ಡಿಸೈನ್. ಈಗ ಸ್ವಲ್ಪ ಲೇಸ್ ಉಳಿದಿದೆ, ಆ ಲೇಸ್ನ ನಾನು ಎಲ್ಗಾಕ್ಬೋದು ಅಂತ ನೋಡ್ತೀನಿ. ಈಗ ಚೆನ್ನಾಗಿ ಕಾಣಲ್ಲ ಅಲ್ಗಾಕಿದ್ರೆ ಅಂದ್ಬಿಟ್ಟು ಈಗ ಮಧ್ಯೆ ನಾನು ಅದನ್ನು ಸೇರಿಸಿ ಹಿಡ್ದಿದ್ನಲ್ಲ ಡಿಸೈನ್ಗೆ ಅಂತ, ಅದಕ್ಕೆ ಒಂದು ಹೊಲಿಗೆ ಹಾಕ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಡಾಟ್ ಇಟ್ಕೊಂಡ್ಬಿಡ್ತೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕಾ ಲೇಸ್ನ, ಇದಾದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ರೆಡಿ ಆಯಿತು ಬ್ಯಾಕ್ ಡಿಸೈನು. ಈಗ ಎಕ್ಸ್ಟ್ರಾ ಏನು ಬಟ್ಟೆ ನಾನು ಬ್ಲೌಸ್ ಪೀಸ್ ಬಟ್ಟೆ ಬಿಟ್ಟಿದೆ
ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕೊನೆಯಲ್ಲಿ ಕಟ್ ಮಾಡಿಕೊಂಡ್ರೆ ದಾರ ಪಿಂಚ್ಕೊಳ್ಳೋದು, ಬಟ್ಟೆ ದಾರ ದಪ್ಪ ಇದ್ದಾಗ ಪಿಂಚ್ಕೊಳ್ಳುತ್ತೆ. ಅದಕ್ಕೆ ಈ ಥರ ನಾನು ಬಿಟ್ಬಿಟ್ಟಿರ್ತೀನಿ. ಎಲ್ಲ ಮುಗಿದ್ಮೇಲೆ ನೀಟಾಗಿ ಕಟಿಂಗ್ ಮಾಡ್ಕೊತೀನಿ. ಈಗ ಬ್ಯಾಕ್ ಯಾವ ಕಡೆ ಬರಬೇಕು, ಹಾಗೆಯೇ ಡಬಲ್ ಪಟ್ಟಿ ಯಾವ ಕಡೆ ಬರಬೇಕು, ಸಿಂಗಲ್ ಪಟ್ಟಿ ಯಾವ ಕಡೆ ಬರಬೇಕು ಅಂತ ನೋಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ. ಅಲ್ಲಿ ಎರಡು ಹೊಲಿಗೆ ಹಾಕ್ಕೊಂಡು ತುದಿಗೆ ಒಂದು ಹೊಲಿಗೆ ಹಾಕ್ಕೊತೀನಿ. 2 ಹೊಲಿಗೆ ಕಂಪಲ್ಸರಿ ಹಾಕಲೇಬೇಕು ನಾವು. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ 2 ಹೊಲಿಗೆ ಹಾಕ್ಕೊಬೇಕು. ಈಗ ನಾನು ನೆಕ್ಸ್ಟು ಬ್ಯಾಕು ಮತ್ತು ಫ್ರಂಟು ಸಮವಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ. ನೋಡಿ ಅಲ್ಲಿ ಈಗ ಚೆಕ್ ಮಾಡ್ಕೊತೀನಿ. ಸ್ವಲ್ಪ ಉದ್ದನೇ ಇದೆ. ಈಗ ಡಾಟ್ ಹಿಡ್ಕೊತೀನಿ ನಾನು. ಈ ಥರ ನಾನು ಕೊನೆಯಲ್ಲೇ ಡಾಟ್ನ ಹಿಡಿಯೋದು, ಮೊದಲೇ ನಾನು ಡಾಟ್ ಹಿಡಿಯಲ್ಲ. ಅದೇ ಥರನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 2 ಕಡೆನೂ ಡಾಟ್ ಹಿಡ್ಕೊಂಡೆ. ಈಗ ಸ್ಲೀವ್ ಜಾಯಿಂಟ್ ಮಾಡೋದು. ಈ ಮಧ್ಯೆ ನಾನು ಯಾವತ್ತು ಟಿಕ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ನಾನು ಮಧ್ಯದಿಂದಲೇ ಜಾಯಿಂಟ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರಂಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದೇ ಬರಬೇಕು. ಈ ಥರ ನಾನು ಮಧ್ಯದಿಂದಲೇ ಹೊಲಿಗೆ ಹಾಕ್ಕೊತೀನಿ. ನಾನು ಏನು ಕಟ್ ಮಾಡಿರ್ತೀನಿ, ಏನು ಪಾಯಿಂಟ್ ಜಾಯಿಂಟ್ ಮಾರ್ಕ್ ಹಾಕಿರ್ತೀನಿ ಅದೇ ಪಾಯಿಂಟಿಗೆ ಮಾರ್ಕ್ ಮಾಡಬೇಕು. ಈ ಥರ ನನ್ನ ಕಟಿಂಗ್ನ ನೀವು ನೋಡಿದ್ರೆ ನಿಮ್ಗೆ ನಿಜ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನಾನು ಯಾವ ರೀತಿ ಕಟಿಂಗ್ ಮಾಡಿರ್ತೀನಿ ಅದೇ ರೀತಿಯಲ್ಲಿ ನೀವು ಕಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಟಿಚಿಂಗ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ಈ ಕಡೆನೂ ಅಷ್ಟೇ ಸೇಮ್. ಆ ಕಡೆ ಹಿಂಗೆ ಸ್ಲೀವ್ ಜಾಯಿಂಟ್ ಮಾಡಿಕೊಂಡೆ, ಸೇಮ್ ಈ ಕಡೆನೂ ಅದೇ ಥರನೇ ಜಾಯಿಂಟ್ ಮಾಡ್ಕೊತೀನಿ. ಸ್ಲೀವ್ ಜಾಯಿಂಟ್ ಮಾಡ್ಕೋಬೇಕಾದ್ರೆ ಫ್ರಂಟು ಮತ್ತು ಬ್ಯಾಕು ಎರಡೂ ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ನಾವು. ಇಲ್ಲಾಂದರೆ ಬ್ಲೌಸ್ ಹಾಳಾಗುತ್ತೆ ಅಂತ. ಈ ಮಾರ್ಕು ಕರೆಕ್ಟಾಗಿ ಬಂತಾ ಅದನ್ನು ಚೆಕ್ ಮಾಡ್ಕೊಬೇಕು ನಾವು. ಅಂದರೆ ಕಂಕ್ಲು ಡೌನಿಂಗ್ಗೆ ಮಾರ್ಕ್ ಮಾಡಿರ್ತೀವಲ್ಲ ನಾವು, ಅದು ಸ್ಲೀವಲ್ಲಿ ಕಟ್ ಮಾಡಿರುವಂಥ ಕಂಕ್ಲು ಡೌನಿಂಗು ಎರಡೂ ಒಂದೇ ಸಮವಾಗಿ ಬರಬೇಕು. ಹಿಂದೆ ಮುಂದೆನೂ ಬರಬಾರ್ದು. ಹಿಂದೆ ಮುಂದೆ ಬಂದಾಗ ನಾವು ಹಿಂದೆ ಮುಂದೆ ನೇರಕ್ಕೆ ಹೊಲಿಗೆ ಹಾಕಿದ್ರೆ ಫಿನಿಶಿಂಗ್ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ. ಆ ಹೊಲಿಗೆ ಸ್ಟ್ರೈಟಾಗೇ ಇರಬೇಕು. ಅದು ಮೇಯ್ನ್ ಇಂಪಾರ್ಟೆಂಟು ಸ್ಟಿಚಿಂಗ್ನಲ್ಲಿ. ಕಂಕ್ಲು ಮಾರ್ಕು ಮತ್ತು ಸೊಂಟದ ಮಾರ್ಕು, ಸ್ಲೀವ್ ತುದಿ ಈ ಮೂರೂ ಸ್ಟ್ರೈಟಾಗೇ ಬರಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಕ್ರಾಸ್ ಅಂತ ಬರಲೇಬಾರ್ದು. ಕ್ರಾಸ್ ಅಂತ ಬಂದಾಗಲೇ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ನೋಡಿ ಈಗ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಬೇಕಿದ್ರೆ. ಇದನ್ನು ನಾನು ಎಮ್ಮಿಂಗ್ ಮಾಡ್ಕೊತೀನಿ. ಎಮ್ಮಿಂಗ್ ಮಾಡಾದ್ಮೇಲೆ ಆ ದಾರ ಬೇಕಾದ್ರೆ ಬಿಚ್ಚಿಬಿಡ್ತೀನಿ. ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಂಡು ಶೋಲ್ಡ್ರ್ ಹತ್ರ ಒಂದು ಪಿನ್ ಹಾಕೊಳ್ಳೋಣ. ನಿಮಗೆ ಸುಲಭ ಆಗಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಿನ್ ಹಾಕೊಳ್ಳೋಣ. ಕಂಕ್ಳೂ ಅಷ್ಟೇ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಂಡು ನೀವು ಬೇಕಾದ್ರೆ ಪಿನ್ ಹಾಕ್ಕೊಳ್ಳಿ. ನಾನು ಒಂದೇ ಪಿನ್ನೇ ಸಾಕು ಅಂತ ಒಂದೇ ಪಿನ್ ಹಾಕ್ಕೊತಾ ಇದ್ದೀನಿ. ಈಗ ಸೊಂಟ ಎಷ್ಟಿದೆ ಅದನ್ನು ಮಾರ್ಕ್ ಮಾಡ್ಕೊಬೇಕು. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಬೇಕು. ಬ್ಯಾಕಿಗೆ ಮಾತ್ರ ಡಾಟ್ ಹಿಡಿಬೇಕಲ್ಲ ಅಂತ 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ ನಾನು. ನೋಡಿ ಈಗ ಏನು ಸ್ಟ್ರೈಟಾಗಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ, ಹೊಲ್ಗೆನೂ ಅಷ್ಟೇ ಸ್ಟ್ರೈಟಾಗೆ ಬರಬೇಕು. ನಿಮಗೆ ನಾನು ಇದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆವಾಗಲೇ ಫಿಟ್ಟಿಂಗು ಕರೆಕ್ಟಾಗಿ ಕೂತ್ಕೊಳ್ಳೋದು, ಬ್ಲೌಸ್ ಸ್ಟಿಚಿಂಗು ಕರೆಕ್ಟಾಗಿ ಬರೋದು. ನಾವು ಮಾರ್ಕ್ ಮಾಡಿರೋದೇ ಇಲ್ಲೋ ಒಂಥವು, ಕಟ್ಟಿಂಗ್ದು ಟಿಕ್ ಮಾಡಿರೋದೇ ಇಲ್ಲೋ ಒಂಥವು ಬಂದರೆ ಯಾವುದೇ ಕಾರಣಕ್ಕೂ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ನಾವು ಎಲ್ಲೆಲ್ಲಿ ಏನೇನು ಮಾರ್ಕ್ ಮಾಡಿರ್ತೀವಿ, ನಾವು ಚಿಟ್ಕ ಹಾಕ್ಕೊಂಡಿರ್ತೀವಿ, ಆ ಚಿಟ್ಕದ ಹತ್ರನೇ ಆ ಬ್ಲೌಸ್ ಹೊಲಿಗೆ ಕರೆಕ್ಟಾಗಿ ಬರಬೇಕು. ನೋಡಿ ನಿಮ್ಗೆ ಅರ್ಥ ಆಗಲಿ ಅಂತಲೇ ನಾನು ಇಷ್ಟು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಸ್ಟಿಚಿಂಗ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ಈಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಈ ಥರ ಹೀಗೆ ಕ್ರಾಸಾಗೆಲ್ಲ ಬರಬಾರ್ದು. ಮತ್ತು ಕ್ರಾಸಾಗೂ ನಾವು ಚಿಟ್ಕ ಹಾಕ್ಕೊಂಡಿರೋದು ಹೋಗಬಾರ್ದು. ಈ ಥರ ಎಲ್ಲ ಹೋಗಬಾರ್ದು. ಇದೇನೇ ಇದ್ರೂ ಸ್ಟ್ರೈಟಾಗೇ ಬರಬೇಕು.
ನನ್ನ ಕಟ್ಟಿಂಗ್ ವಿಡಿಯೋ ನಿಮಗೆ ಬೇಕಿದ್ದರೆ ಒಂದು ಸಲ ವಿಡಿಯೋದಲ್ಲಿದೆ, ಕಟ್ಟಿಂಗ್ ವಿಡಿಯೋ ಚೆಕ್ ಮಾಡಿ. ಅದೇ ಥರನೇ ನೀವು ಕಟ್ಟಿಂಗ್ ಮಾಡಿದ್ರೆ ನಾನೀಗ ಸ್ಟಿಚ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಅದೇ ಥರನೇ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ. ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಆಗಲ್ಲ. ಅದನ್ನು ಕಟ್ಟಿಂಗ್ ಮಾಡೋ ವಿಡಿಯೋನ ನೀವು ಗಮನ ಕೊಟ್ಟು ಒಂದು ಸಲ ಇಲ್ಲದೇ ಇದ್ದರೆ 2 ಸಲ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ಥರ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನಾನು ನಿಮಗೆ ತೋರಿಸಿರುವಂಥ ಸ್ಟಿಚ್ಚಿಂಗಲ್ಲಿ ಎಲ್ಲೂ ಏನೂ ಹೆಚ್ಚು ಕಮ್ಮಿ ಬಂದಿಲ್ಲ. ನಾನು ಏನು ಮಾರ್ಕ್ ಮಾಡಿರ್ತೀನಿ ಅದೇ ಮಾರ್ಕಿಗೆ ಹೊಲಿಗೆ ಜಾಯಿಂಟ್ ಆಗಿದೆ. ನಿಮಗೆ ಪದೇ ಪದೇ ನಾನು ತೋರಿಸಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಹೊಲಿಗೆ ನಾವು ಕರೆಕ್ಟಾಗೆ ಬರೋ ಥರ ನಾವು ನೋಡ್ಕೊಬೇಕು. ಸಿಂಪಲ್ಲಾಗೆ ಒಂದು ಡಿಸೈನ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ನಾನು ಹೇಳಿರುವಂಥ ಮಾತು ಈಗ ಕಲಿತಾ ಇರೋರಿಗೆ ಉಪಯೋಗ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.